ಬಿ.ಕಾಂ 5ನೇ ಸೆಮಿಸ್ಟರ್ನ ಎಸ್ಇಸಿ ಪತ್ರಿಕೆಯಾದ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇನ್ ಕಾಮರ್ಸ್. ಈ ವಿಷಯದ 2024ರ ಪ್ರಶ್ನೆ ಪತ್ರಿಕೆಯಲ್ಲಿಯ ಪ್ರಶ್ನೆ 1ರಿಂದ 36 ರವರೆಗೆ 36 ಪ್ರಶ್ನೆಗಳನ್ನು ಉತ್ತರದೊಂದಿಗೆ ನೋಡೋಣ. ಮೊದಲ ಪ್ರಶ್ನೆ 1. ಉದ್ಯೋಗವು ಎಷ್ಟು ಪಕ್ಷಗಳ ನಡುವಿನ ಸಂಬಂಧವಾಗಿದೆ? ಆಯ್ಕೆ ಎ 4, ಬಿ 3, ಸಿ 2, ಡಿ 5. ಸರಿಯಾದ ಉತ್ತರ ಸಿ 2. ಅಂದರೆ ಉದ್ಯೋಗವು 2 ಪಕ್ಷಗಳ ನಡುವಿನ ಸಂಬಂಧವಾಗಿದೆ. ಪ್ರಶ್ನೆ 2. ಉದ್ಯೋಗಕ್ಕೆ ಉದಾಹರಣೆ ಎಂದರೆ? ಆಯ್ಕೆ ಎ ಉಪನ್ಯಾಸಕರು, ಬಿ ಗುಮಾಸ್ತ, ಸಿ ಪರಿಚಾರಕರು, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಆಯ್ಕೆಯಲ್ಲಿರುವ ಉಪನ್ಯಾಸಕರು, ಪರಿಚಾರಕರು ಮತ್ತು ಗುಮಾಸ್ತ ಉದ್ಯೋಗಕ್ಕೆ ಉದಾಹರಣೆಗಳಾಗಿವೆ. ಪ್ರಶ್ನೆ 3. ಉದ್ಯೋಗದಾತನು ತನ್ನ ಉದ್ಯೋಗಿಗಳಿಗೆ ಏನನ್ನು ನೀಡುತ್ತಾನೆ? ಆಯ್ಕೆ ಎ ಸಂಬಳ, ಬಿ ಮಜೂರಿ, ಸಿ ಕಮಿಷನ್, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಉದ್ಯೋಗದಾತನು ತನ್ನ ಉದ್ಯೋಗಿಗಳಿಗೆ ಸಂಬಳ, ಮಜೂರಿ ಮತ್ತು ಕಮಿಷನ್ ನೀಡುತ್ತಾನೆ. ಪ್ರಶ್ನೆ 4. ಉದ್ಯೋಗವು ಏನನ್ನು ಸೂಚಿಸುತ್ತದೆ? ಆಯ್ಕೆ ಎ ಕೆಲಸ ಹೊಂದಿರುವ ಸ್ಥಿತಿ, ಬಿ ಉದ್ಯೋಗ ಮಾಡಲಾಗುತ್ತಿದೆ, ಸಿ ಒಬ್ಬರು ಯಾರನ್ನಾದರೂ ನೇಮಿಸಿಕೊಳ್ಳಬೇಕು, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಪ್ರಶ್ನೆ 5. ಉದ್ಯೋಗಕ್ಕಾಗಿ ನೀಡುವ ಪಾವತಿ ಬಹುಶಃ ಯಾವ ರೂಪದಲ್ಲಿರುತ್ತದೆ? ಆಯ್ಕೆ ಎ ಮಾಸಿಕ ಸಂಬಳ, ಬಿ ತುಂಡು ದರ, ಸಿ ಗಂಟೆಗೊಮ್ಮೆ, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಪ್ರಶ್ನೆ 6. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಔಪಚಾರಿಕ ವಲಯದ ಉದ್ಯೋಗದಾತ? ಆಯ್ಕೆ ಎ ಸರ್ಕಾರ, ಬಿ ಬಹುರಾಷ್ಟ್ರೀಯ ಕಂಪನಿಗಳು, ಸಿ ಖಾಸಗಿ ಉದ್ಯಮ, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಎ ಸರ್ಕಾರ. ಅಂದರೆ ಸರ್ಕಾರವು ಭಾರತದಲ್ಲಿ ಔಪಚಾರಿಕ ವಲಯದ ಉದ್ಯೋಗದಾತವಾಗಿದೆ. ಪ್ರಶ್ನೆ 7. ಏನನ್ನು ಕಡಿಮೆ ಮಾಡಲು ಉದ್ಯೋಗವು ಪ್ರಮುಖವಾಗಿದೆ? ಆಯ್ಕೆ ಎ ಆದಾಯ, ಬಿ ವ್ಯಾಪಾರ, ಸಿ ಬಡತನ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಬಡತನ. ಅಂದರೆ ಬಡತನವನ್ನು ಕಡಿಮೆ ಮಾಡಲು ಉದ್ಯೋಗವು ಪ್ರಮುಖವಾಗಿದೆ. 8. ವ್ಯವಹಾರದ ಉದ್ದೇಶವು ಏನು ಆಗಿದೆ? ಆಯ್ಕೆ ಎ ಲಾಭ ಗಳಿಸುವುದು, ಬಿ ಸಮಾಜ ಕಲ್ಯಾಣ, ಸಿ ಉದ್ಯೋಗವನ್ನು ಸೃಷ್ಟಿಸುವುದು, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಆಯ್ಕೆಯಲ್ಲಿರುವ ಲಾಭ ಗಳಿಸುವುದು, ಸಮಾಜ ಕಲ್ಯಾಣ ಮತ್ತು ಉದ್ಯೋಗವನ್ನು ಸೃಷ್ಟಿಸುವುದು ವ್ಯವಹಾರದ ಉದ್ದೇಶಗಳಾಗಿವೆ. ಪ್ರಶ್ನೆ 9. ಪೂರ್ಣಕಾಲಿಕ ಉದ್ಯೋಗಿಗಳು ಸಾಮಾನ್ಯವಾಗಿ ಯಾವ ಪ್ರಯೋಜನಗಳನ್ನು ಪಡೆಯುತ್ತಾರೆ? ಆಯ್ಕೆ ಎ ಪಾವತಿಸಿದ ರಜೆಗಳು, ಬಿ ವೈದ್ಯಕೀಯ ಪ್ರಯೋಜನಗಳು, ಸಿ ನಿವೃತ್ತಿ ಪ್ರಯೋಜನಗಳು, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಆಯ್ಕೆಯಲ್ಲಿರುವ ಪಾವತಿಸಿದ ರಜೆಗಳು, ವೈದ್ಯಕೀಯ ಪ್ರಯೋಜನಗಳು ಮತ್ತು ನಿವೃತ್ತಿ ಪ್ರಯೋಜನಗಳನ್ನು ಪೂರ್ಣಕಾಲಿಕ ಉದ್ಯೋಗಿಗಳು ಪಡೆಯುತ್ತಾರೆ. ಪ್ರಶ್ನೆ 10. ಸೆಬಿ ಎಂದರೆ? ಆಯ್ಕೆ ಎ ಶೇರ್ ಎಕ್ಸ್ಚೇಂಜ್ ಬ್ಲಾಕ್ ಆಫ್ ಇಂಡಿಯಾ, ಬಿ ಸ್ಟಾಕ್ ಎಕ್ಸ್ಚೇಂಜ್ ಬುಕ್ ಆಫ್ ಇಂಡಿಯಾ, ಸಿ ಸೆಕ್ಯೂರಿಟಿ ಅರ್ನಿಂಗ್ ಬೋರ್ಡ್ ಆಫ್ ಇಂಡಿಯಾ, ಡಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಡಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಪ್ರಶ್ನೆ 11. ಎಸ್ಡಿಎ ಅಂದರೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವ ಕನಿಷ್ಠ ವಿದ್ಯಾರ್ಹತೆ? ಆಯ್ಕೆ ಎ ಎಸ್ಎಸ್ಎಲ್ಸಿ, ಬಿ ಬಿಕಾಂ, ಸಿ ಬಿಎ, ಡಿ ಪಿಯುಸಿ. ಸರಿಯಾದ ಉತ್ತರ ಡಿ ಪಿಯುಸಿ. ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇರುವ ಕನಿಷ್ಠ ವಿದ್ಯಾರ್ಹತೆ ಪಿಯುಸಿಯಾಗಿದೆ. ಪ್ರಶ್ನೆ 12. ಐಎಎಸ್ ಎಂದರೆ? ಆಯ್ಕೆ ಎ ಇಂಡಿಯನ್ ಏರ್ಲೈನ್ಸ್ ಸಿಸ್ಟಮ್, ಬಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಸಿ ಇಂಡಿಯನ್ ಅಕೌಂಟಿಂಗ್ ಸೇವಾ, ಡಿ ಇಂಡಿಯನ್ ಅಮೆಂಡ್ಮೆಂಟ್ ಸರ್ವಿಸಸ್. ಸರಿಯಾದ ಉತ್ತರ ಬಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಐಎಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರತೀಯ ಆಡಳಿತ ಸೇವೆ, ಅಖಿಲ ಭಾರತ ಸೇವೆಗಳು ಮತ್ತು ಅಖಿಲ ಭಾರತ ನಾಗರಿಕ ಸೇವೆಯ ಆಡಳಿತಾತ್ಮಕ ಅಂಗವಾಗಿದೆ. ಭಾರತೀಯ ಪೊಲೀಸ್ ಸೇವೆ ಐಪಿಎಸ್ ಮತ್ತು ಭಾರತೀಯ ಅರಣ್ಯ ಸೇವೆ ಐಎಫ್ಒಎಸ್ ಜೊತೆಗೆ ಅಖಿಲ ಭಾರತ ಸೇವೆಗಳ 3 ಅಂಗಗಳಲ್ಲಿ ಐಎಎಸ್ ಒಂದಾಗಿದೆ. ಪ್ರಶ್ನೆ 13. ಉದ್ಯೋಗ ಮೇಳಗಳನ್ನು ಯಾರು ಆಯೋಜಿಸುತ್ತಾರೆ? ಆಯ್ಕೆ ಎ ಕಾಲೇಜುಗಳು, ಬಿ ಉದ್ಯೋಗ ವಿನಿಮಯ ಸಂಸ್ಥೆಗಳು, ಸಿ ಕಾರ್ಪೊರೇಟ್ ಸಂಸ್ಥೆಗಳು, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಆಯ್ಕೆಯಲ್ಲಿರುವ ಕಾಲೇಜುಗಳು, ಉದ್ಯೋಗ ವಿನಿಮಯ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಉದ್ಯೋಗ ಮೇಳಗಳನ್ನು ಆಯೋಜಿಸುತ್ತಾರೆ. ಪ್ರಶ್ನೆ 14. ಉದ್ಯೋಗ ವಿನಿಮಯವು ಯಾವುದಕ್ಕೆ ಸಹಾಯ ಮಾಡುತ್ತದೆ? ಆಯ್ಕೆ ಎ ಉದ್ಯೋಗಾಕಾಂಕ್ಷಿಗಳನ್ನು ಸಂಪರ್ಕಿಸಲು, ಬಿ ನಿರುದ್ಯೋಗವನ್ನು ಕಡಿಮೆ ಮಾಡಲು, ಸಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು, ಡಿ ಮೇಲಿನವು ಎಲ್ಲ.
ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಆಯ್ಕೆಯಲ್ಲಿರುವ ಉದ್ಯೋಗಾಕಾಂಕ್ಷಿಗಳನ್ನು ಸಂಪರ್ಕಿಸಲು, ನಿರುದ್ಯೋಗವನ್ನು ಕಡಿಮೆ ಮಾಡಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಉದ್ಯೋಗ ವಿನಿಮಯವು ಸಹಾಯ ಮಾಡುತ್ತದೆ. ಪ್ರಶ್ನೆ 15. ದ್ವಿಮುಖ ಸಂವಹನಕ್ಕೆ ಯಾವುದು ಉದಾಹರಣೆಯಾಗಿದೆ? ಆಯ್ಕೆ ಎ ಬರಹ ರೂಪದ ಪರೀಕ್ಷೆ, ಬಿ ಪ್ರಶ್ನಾವಳಿಗಳು, ಸಿ ದೂರದರ್ಶನದ ವಾರ್ತೆ, ಡಿ ಸಂದರ್ಶನ. ಸರಿಯಾದ ಉತ್ತರ ಡಿ ಸಂದರ್ಶನ. ದ್ವಿಮುಖ ಸಂವಹನಕ್ಕೆ ಸಂದರ್ಶನ ಉದಾಹರಣೆಯಾಗಿದೆ. ಪ್ರಶ್ನೆ 16. ಆನ್ಲೈನ್ ಸಂದರ್ಶನಗಳನ್ನು ಯಾವುದರ ಮೂಲಕ ನಡೆಸಲಾಗುತ್ತದೆ? ಆಯ್ಕೆ ಎ ಸ್ಕೈಪ್, ಬಿ ಜೂಮ್, ಸಿ ಗೂಗಲ್ ಮೀಟ್, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಆನ್ಲೈನ್ ಸಂದರ್ಶನಗಳನ್ನು ಸ್ಕೈಪ್, ಜೂಮ್, ಗೂಗಲ್ ಮೀಟ್ ಇನ್ನು ಮುಂತಾದವುಗಳ ಮೂಲಕ ನಡೆಸಲಾಗುತ್ತದೆ. ಪ್ರಶ್ನೆ 17. ಕೆಪಿಎಸ್ಸಿ ವಾಣಿಜ್ಯ ತೆರಿಗೆ ನಿರೀಕ್ಷಕರ ಹುದ್ದೆಗೆ ಬೇಕಿರುವ ಕನಿಷ್ಠ ವಿದ್ಯಾರ್ಹತೆ? ಆಯ್ಕೆ ಎ ಬಿಕಾಂ, ಬಿ ಬಿಎ ಅರ್ಥಶಾಸ್ತ್ರ ವಿಷಯದೊಂದಿಗೆ, ಸಿ ಬಿಎಸ್ಸಿ ಗಣಿತದೊಂದಿಗೆ, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಪ್ರಶ್ನೆ 18. ಕೆಳಗಿನವುಗಳಲ್ಲಿ ಯಾವ ವಿಶೇಷವಾದ ಪತ್ರಿಕೆಯು ಉದ್ಯೋಗದ ಬಗ್ಗೆ ಮಾತ್ರ ಸುದ್ದಿಗಳನ್ನು ನೀಡುತ್ತದೆ? ಆಯ್ಕೆ ಎ ಎಂಪ್ಲಾಯ್ಮೆಂಟ್ ನ್ಯೂಸ್, ಬಿ ದ ಟೈಮ್ಸ್ ಆಫ್ ಇಂಡಿಯಾ, ಸಿ ದ ಹಿಂದೂ, ಡಿ ಇಂಡಿಯನ್ ಎಕ್ಸ್‌ಪ್ರೆಸ್. ಸರಿಯಾದ ಉತ್ತರ ಎ ಎಂಪ್ಲಾಯ್ಮೆಂಟ್ ನ್ಯೂಸ್. ಈ ಪತ್ರಿಕೆಯು ಉದ್ಯೋಗದ ಬಗ್ಗೆ ಮಾತ್ರ ಸುದ್ದಿಗಳನ್ನು ನೀಡುತ್ತದೆ. ಪ್ರಶ್ನೆ 19. ಬಿಕಾಂ ಪದವಿಯ ನಂತರದ ಉದ್ಯೋಗಾವಕಾಶಗಳು? ಆಯ್ಕೆ ಎ ಬ್ಯಾಂಕಿಂಗ್ ಮತ್ತು ಹಣಕಾಸು, ಬಿ ವಿಮೆ, ಸಿ ತೆರಿಗೆ, ಡಿ ಮೇಲಿನವು ಎಲ್ಲ. ಸರಿಯಾದ ಉತ್ತರ ಡಿ ಮೇಲಿನವು ಎಲ್ಲ. ಅಂದರೆ ಬಿಕಾಂ ಪದವಿಯ ನಂತರ ಬ್ಯಾಂಕಿಂಗ್ ಮತ್ತು ಹಣಕಾಸು, ವಿಮೆ ಮತ್ತು ತೆರಿಗೆ ವಿಭಾಗಗಳಲ್ಲಿ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಪ್ರಶ್ನೆ 20. ಯುಪಿಎಸ್ಸಿ ಎಂದರೆ? ಆಯ್ಕೆ ಎ ಉತ್ತರ ಪ್ರದೇಶ ಸೇವಾ ಕೌನ್ಸಿಲ್, ಬಿ ಉನ್ನತಿ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸಿ ಯೂನಿಯನ್ ಪ್ರೈವೇಟ್ ಸರ್ವಿಸ್ ಕೌನ್ಸಿಲ್, ಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸರಿಯಾದ ಉತ್ತರ ಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯುಪಿಎಸ್ಸಿಯ ಪೂರ್ಣ ರೂಪವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿದೆ. ಯುಪಿಎಸ್ಸಿ ಭಾರತದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ 24 ಸೇವೆಗಳಿಗೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯನ್ನು ನಡೆಸುತ್ತದೆ. ಪ್ರಶ್ನೆ 21. ಈ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಿ. 2, 6, 12, 20, 30, 42. ಆಯ್ಕೆ ಎ 72, ಬಿ 56, ಸಿ 70, ಡಿ 60. 2 + 4 6, + 6 12, + 8 20, + 10 30, + 12 42, + 14 56. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ 56. ಪ್ರಶ್ನೆ 22. 6 × 3 3 - 1 ಎಷ್ಟು? ಆಯ್ಕೆ ಎ 19, ಬಿ 20, ಸಿ 36, ಡಿ 53. 6 × 3 3 - 1 2. 6 × 3 ಮಾಡಿದಾಗ 18 ಬರುತ್ತದೆ, 18 × 2 36. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ 36. ಪ್ರಶ್ನೆ 23. ಈ ವರ್ಣಮಾಲೆಯ ಸರಣಿಯನ್ನು ಪೂರ್ಣಗೊಳಿಸಿ. ಜಿ ಎಚ್ ಜೆ ಎಂ. ಆಯ್ಕೆ ಎ ಆರ್, ಬಿ ಎಸ್, ಸಿ ಪಿ, ಡಿ ಕ್ಯೂ. ಇಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಸರಣಿಯಲ್ಲಿ ಇದರ ಪ್ರಕಾರ ಜಿ ನಂತರ 1 ಹೆಜ್ಜೆ ಮುಂದೆ ಎಚ್, ನಂತರ 2 ಹೆಜ್ಜೆ ಮುಂದೆ ಜೆ, ನಂತರ 3 ಹೆಜ್ಜೆ ಮುಂದೆ ಎಂ, ನಂತರ 4 ಹೆಜ್ಜೆ ಮುಂದೆ ಕ್ಯೂ. ಅಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಡಿ ಕ್ಯೂ. ಪ್ರಶ್ನೆ 24. ಈ ಸರಣಿಯನ್ನು ಪೂರ್ಣಗೊಳಿಸಿ. ಬಿಎಫ್ ಸಿಎಚ್ ? HOLT. ಆಯ್ಕೆ ಎ ಎಫ್ ಕೆ, ಬಿ ಎಫ್ ಜೆ, ಸಿ ಪಿ ಜಿ, ಡಿ ಇ ಕೆ. ಮೊದಲ ಮತ್ತು ಎರಡನೇ ಪದಗಳ ಮೊದಲ ಅಕ್ಷರವನ್ನು 1 ಹೆಜ್ಜೆ ಮುಂದಕ್ಕೆ ಸರಿಸಲಾಗುತ್ತದೆ ಮತ್ತು ಎರಡನೆಯ ಅಕ್ಷರವನ್ನು 2 ಹೆಜ್ಜೆ ಮುಂದಕ್ಕೆ ಸೇರಿಸಲಾಗಿದೆ ಅಂದಾಗ ಮೂರನೇ ಸರಣಿಯಲ್ಲಿ ಅನುಕ್ರಮ ಪದಗಳ ಅನುಗುಣವಾದ ಮೊದಲ ಅಕ್ಷರ 2 ಹೆಜ್ಜೆ ಮುಂದೆ ಅಂದರೆ ಸಿ ಆದ ಮೇಲೆ ಈ ಅಕ್ಷರ ಮತ್ತು ಎಚ್ ಆದ ಮೇಲೆ 3 ಹೆಜ್ಜೆ ಮುಂದೆ ಅಂದರೆ ಕೆ ಅಕ್ಷರ ಬರುತ್ತದೆ. ಅಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಡಿ ಇ ಕೆ. ಪ್ರಶ್ನೆ 25. 4,73,312 ಅನ್ನು ಈ ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗಿಸಬಹುದು? ಆಯ್ಕೆ ಎ 7, ಬಿ 17, ಸಿ 19, ಡಿ 50. ಇಲ್ಲಿ 4,73,312 ಅನ್ನು 7 ರಿಂದ ಭಾಗಿಸಿದಾಗ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಎ 7. ಪ್ರಶ್ನೆ 26. 16, 24 ಮತ್ತು 36 ರ LCM ಅಂದರೆ ಲಸ ಆ ಲಘುತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಯಿರಿ. ಆಯ್ಕೆ ಎ 24, ಬಿ 144,
ಸಿ 128, ಡಿ 40. ಈ ತೆರನಾಗಿ ಭಾಗಿಸಿದ ಮೇಲೆ LCM is equal to 2 into 2 into 2 into 2 into 3 into 3 ಮಾಡಿದಾಗ 144 ಬರುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ 144. ಪ್ರಶ್ನೆ 27. 14, 56, 91 ಮತ್ತು 84 ರ LCM ಅಂದರೆ ಲಸ ಲಘುತಮ ಸಾಮಾನ್ಯ ಅಪವರ್ತ್ಯವು. ಆಯ್ಕೆ ಎ 245, ಬಿ 2148, ಸಿ 2418, ಡಿ 2184. ಈ ತೆರನಾಗಿ ಭಾಗಿಸಿದ ಮೇಲೆ LCM is equal to 2 into 2 into 7 into 1 into 2 into 13 into 3 ಮಾಡಿದಾಗ 2184 ಬರುತ್ತದೆ. ಅಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಡಿ 2184. ಪ್ರಶ್ನೆ 28. ಎರಡು ಸಂಖ್ಯೆಗಳ ಮ ಸಾ ಮತ್ತು ಲ ಸಾ ಕ್ರಮವಾಗಿ 3 ಮತ್ತು 60 ಆಗಿದ್ದರೆ ಮತ್ತು ಒಂದು ಸಂಖ್ಯೆ 12 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಯ್ಕೆ ಎ 14, ಬಿ 15, ಸಿ 16, ಡಿ 17. HCF 3 ಮತ್ತು LCM 60. ಮೊದಲ ಸಂಖ್ಯೆ 12 ಇದೆ. ಮೊದಲನೇ ಸಂಖ್ಯೆ ಗುಣಿಸು ಎರಡನೇ ಸಂಖ್ಯೆ ಸಮ LCM into HCF. 12 ಅನ್ನು ಗುಣಿಸು ಎರಡನೇ ಸಂಖ್ಯೆ 60 ಅನ್ನು 3 ರಿಂದ ಗುಣಿಸಿದಾಗ 180 ಬರುತ್ತದೆ. 180 ಅನ್ನು 12 ರಿಂದ ಭಾಗಿಸಿದಾಗ 15 ಬರುತ್ತದೆ. ಆದ್ದರಿಂದ ಎರಡನೇ ಸಂಖ್ಯೆ 15 ಆಗಿದೆ. ಅಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಬಿ 15. ಪ್ರಶ್ನೆ 29. 679 ರ ವರ್ಗವು. ಆಯ್ಕೆ ಎ 4,61,041, ಬಿ 4,16,041, ಸಿ 4,16,611, ಡಿ 6,41,041. ಸರಿಯಾದ ಉತ್ತರ ಎ 4,61,041. ಈ ತೆರನಾಗಿ ನಾವು ಸ್ಕ್ವೇರ್ ಅಂದರೆ ವರ್ಗವನ್ನು ಕಂಡು ಹಿಡಿಯಲು ಕ್ಯಾಲ್ಕುಲೇಷನ್ ಅಂದರೆ ಲೆಕ್ಕಾಚಾರ ಮಾಡಿದಾಗ 4,61,041 ಬರುತ್ತದೆ. ಪ್ರಶ್ನೆ 30. 2744 ರ ಘನ ಮೂಲವನ್ನು ಕಂಡುಹಿಡಿಯಿರಿ. ಆಯ್ಕೆ ಎ 14, ಬಿ 21, ಸಿ 41, ಡಿ 4. ಇದು 2744 ರ ಘನಮೂಲವು 2 ಬಾರಿ 7ಗೆ ಸಮಾನವಾಗಿರುತ್ತದೆ, ಅದು 14ಕ್ಕೆ ಸಮಾನವಾಗಿರುತ್ತದೆ. ಅಂತಿಮ ಉತ್ತರವು 2744 ರ ಘನಮೂಲವು 14 ಆಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಎ 14. ಪ್ರಶ್ನೆ 31. ಜನವರಿ 1, 2007 ರಂದು ಸೋಮವಾರವಾದರೆ ಜನವರಿ 1, 2008 ರಂದು ವಾರದ ಯಾವ ದಿನ ಬರುತ್ತದೆ? ಆಯ್ಕೆ ಎ ಸೋಮವಾರ, ಬಿ ಮಂಗಳವಾರ, ಸಿ ಬುಧವಾರ, ಡಿ ಗುರುವಾರ. ಸರಿಯಾದ ಉತ್ತರ ಬಿ ಮಂಗಳವಾರ. 2007 ಒಂದು ಸಾಮಾನ್ಯ ವರ್ಷ. ಆದ್ದರಿಂದ ಇದು ಒಂದು ಬೆಸ ದಿನವನ್ನು ಹೊಂದಿದೆ. 2007 ರ ಮೊದಲನೇ ದಿನ ಸೋಮವಾರವಾದರೆ 2008 ರ ಮೊದಲನೇ ದಿನವು ಸೋಮವಾರದ ನಂತರ ಒಂದು ದಿನವಾಗಿರುತ್ತದೆ. ಹೀಗಾಗಿ ಮಂಗಳವಾರ ಆಗಲಿದೆ. ಪ್ರಶ್ನೆ 32. ಒಂದು ದಿನದಲ್ಲಿ ಒಂದು ಗಡಿಯಾರದ ಕೈಗಳು ಎಷ್ಟು ಸಲ ಒಟ್ಟಿಗೆ ಸೇರುತ್ತವೆ? ಆಯ್ಕೆ ಎ 20, ಬಿ 22, ಸಿ 21, ಡಿ 24. ಸರಿಯಾದ ಉತ್ತರ ಬಿ 22. ಗಡಿಯಾರದ ಮುಳ್ಳುಗಳು ಪ್ರತಿ 60 ನಿಮಿಷಗಳಿಗೊಮ್ಮೆ ಹೊಂದಿಕೆಯಾಗುತ್ತವೆ. ನಿಮಿಷದ ಮುಳ್ಳು ಮನೆಯ ಕೈಗಿಂತ ವೇಗವಾಗಿ ಚಲಿಸುತ್ತದೆ. ಹೀಗಾಗಿ ಕೈಗಳು ಪ್ರತಿ 12 ಗಂಟೆಗಳಿಗೊಮ್ಮೆ 12 ಸುತ್ತುಗಳನ್ನು ಮಾಡಿದರೆ ಅವು 12 ಬಾರಿ ಹೊಂದಿಕೆಯಾಗುತ್ತವೆ. ಆದಾಗ್ಯೂ ಕೈಗಳು 11 ಮತ್ತು 1 ರ ನಡುವೆ ಒಮ್ಮೆ ಮಾತ್ರ ಹೊಂದಿಕೆಯಾಗುತ್ತವೆ. ಆದ್ದರಿಂದ ಗಡಿಯಾರದ ಮುಳ್ಳುಗಳು 12 ಗಂಟೆಗಳಲ್ಲಿ ಸೇರಿಕೊಳ್ಳುವ ಒಟ್ಟು ಸಮಯ 11 ಬಾರಿ. ಆದ್ದರಿಂದ ಒಂದು ದಿನದಲ್ಲಿ 22 ಬಾರಿ ಸೇರಿಕೊಳ್ಳುತ್ತವೆ. ಪ್ರಶ್ನೆ 33. ಎ ಪ್ಲಸ್ ಬಿ ಸ್ಕ್ವೇರ್ ಅನ್ನು ವಿಸ್ತರಿಸಿ ಬರೆಯಿರಿ. ಆಯ್ಕೆ ಎ ಪ್ಲಸ್ ಬಿ ಪ್ಲಸ್ 2 ಸ್ಕ್ವೇರ್, ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2, ಸಿ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಡಿ ಎ ಪ್ಲಸ್ ಬಿ ಪ್ಲಸ್ 4. ಸರಿಯಾದ ಉತ್ತರ ಸಿ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಸ್ಕ್ವೇರ್ ಅನ್ನು ಎ ಪ್ಲಸ್ ಬಿ ಸಂಪೂರ್ಣ ಚೌಕ ಎಂದು ಓದಲಾಗುತ್ತದೆ. ಇದರ ವಿಸ್ತರಣೆಯನ್ನು ಎ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಮೂಲಕ ನೀಡಲಾಗಿದೆ. ಪ್ರಶ್ನೆ 34. ಒಂದು ವ್ಯವಹಾರದಲ್ಲಿ ಎ ಮತ್ತು ಬಿ ಗಳ ಬಂಡವಾಳದ ಅನುಪಾತ 2 ರಿಂದ 1, ಬಿ ಮತ್ತು ಸಿ ಗಳ ಅನುಪಾತ 4 ರಿಂದ 3 ಮತ್ತು ಸಿ ಮತ್ತು ಡಿ ಗಳ ಅನುಪಾತ 5 ರಿಂದ 6 ಆಗಿದೆ. ಹಾಗಾದರೆ ಎ ಮತ್ತು ಡಿ ಗಳ ಬಂಡವಾಳದ ಅನುಪಾತವೆಷ್ಟು? ಆಯ್ಕೆ ಎ 9:28, ಬಿ 3:5, ಸಿ 20:9, ಡಿ 5:3.
ಸರಿಯಾದ ಉತ್ತರ ಸಿ 20:9. ಇದಕ್ಕೆ ಸಂಬಂಧಿಸಿದ ಪರಿಹಾರ ಅಂದರೆ ಸೊಲ್ಯೂಷನ್ ಇಲ್ಲಿ ನೋಡಬಹುದು. ಪ್ರಶ್ನೆ 35. ಶ್ರೀ ವಿನಯನು ಒಂದು ಏರ್ ಕಂಡೀಷನರ್ ಅನ್ನು 12,000 ರೂಪಾಯಿಗೆ ಕೊಂಡನು ಮತ್ತು ಅದನ್ನು 15,000 ರೂಪಾಯಿಗೆ ಮಾರಾಟ ಮಾಡಿದನು. ಅವನು ಪಡೆದ ಶೇಕಡಾವಾರು ಲಾಭ ಎಷ್ಟು? ಆಯ್ಕೆ ಎ -30, ಬಿ -10, ಸಿ -20, ಡಿ -25. ಮಾರಾಟ ಬೆಲೆಯಲ್ಲಿ ವೆಚ್ಚ ಬೆಲೆಯನ್ನು ಕಳೆದಾಗ ಲಾಭ ದೊರೆಯುತ್ತದೆ. ಅಂದಾಗ 15,000ರಲ್ಲಿ 12,000 ಅನ್ನು ಕಳೆದಾಗ ಲಾಭ 3,000 ಬರುತ್ತದೆ. ಇನ್ನು ಲಾಭದ ಶೇಕಡಾವಾರು ಕಂಡು ಹಿಡಿಯೋಣ. ಪ್ರಾಫಿಟ್ ಡಿವೈಡ್ ಸಿಪಿ ಅಂದರೆ ಕಾಸ್ಟ್ ಪ್ರೈಸ್ ಇಂಟು 100 ಅಂದರೆ ಲಾಭವನ್ನು ವೆಚ್ಚದ ಬೆಲೆಯಿಂದ ಭಾಗಿಸಿ 100ರಿಂದ ಗುಣಿಸಬೇಕು. ಲಾಭ 3,000 ಅನ್ನು ವೆಚ್ಚದ ಬೆಲೆ 12,000ರಿಂದ ಭಾಗಿಸಿ 100ರಿಂದ ಗುಣಿಸಿದಾಗ 25 ಬರುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ -25. ಪ್ರಶ್ನೆ 36. ಮೂವರು ಪಾಲುದಾರರಾದ ಸುಮ, ಮಯು ಮತ್ತು ರಾಮು ಒಂದು ವ್ಯವಹಾರದಲ್ಲಿ ಕ್ರಮವಾಗಿ 1,600 ರೂಪಾಯಿ, 1,800 ರೂಪಾಯಿ ಮತ್ತು 2,300 ರೂಪಾಯಿ ಹೂಡಿಕೆ ಮಾಡುತ್ತಾರೆ. ಅವರು 399 ರೂಪಾಯಿ ಲಾಭವನ್ನು ಹೇಗೆ ವಿಭಜಿಸಬೇಕು? ಆಯ್ಕೆ ಎ 112 ರೂಪಾಯಿ, 162 ರೂಪಾಯಿ, 125 ರೂಪಾಯಿ, ಬಿ 100 ರೂಪಾಯಿ, 200 ರೂಪಾಯಿ, 99 ರೂಪಾಯಿ, ಸಿ 113 ರೂಪಾಯಿ, 125 ರೂಪಾಯಿ, 161 ರೂಪಾಯಿ, ಡಿ 112 ರೂಪಾಯಿ, 126 ರೂಪಾಯಿ, 161 ರೂಪಾಯಿ. ಮೂರು ಸಂಖ್ಯೆಗಳನ್ನು ಅನುಪಾತದಲ್ಲಿ ಅನುಪಾತ 1,600, ಅನುಪಾತ 1,800, ಅನುಪಾತ 2,300 ಎಂದು ಮಾಡಬೇಕು. ಅದನ್ನು ಕಡಿಮೆ ಪದಗಳಿಗೆ ಕಡಿಮೆ ಮಾಡಿದಾಗ ಅನುಪಾತ 16, ಅನುಪಾತ 18, ಅನುಪಾತ 23 ಆಗುತ್ತದೆ. ಮೂರು ಅನುಪಾತಗಳನ್ನು ಸೇರಿಸಿದಾಗ 16 + 18 + 23 ಮಾಡಿದಾಗ ಅನುಪಾತದ ಮೊತ್ತ 57 ಆಗುತ್ತದೆ. ಅನುಪಾತದ ಒಂದು ಸಂಖ್ಯೆಯನ್ನು ಅನುಪಾತಗಳ ಮೊತ್ತದಿಂದ ಭಾಗಿಸಿ ಲಾಭದಿಂದ ಗುಣಿಸಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಲಾಭ ದೊರೆಯುತ್ತದೆ. ಅಂದಾಗ 16 ಅನ್ನು 57ರಿಂದ ಭಾಗಿಸಿ 399ರಿಂದ ಗುಣಿಸಿದಾಗ ಇದು 112 ರೂಪಾಯಿ ಆಗುತ್ತದೆ. 18 ಅನ್ನು 57ರಿಂದ ಭಾಗಿಸಿ 399ರಿಂದ ಗುಣಿಸಿದಾಗ ಇದು 126 ರೂಪಾಯಿ. 23 ಅನ್ನು 57ರಿಂದ ಭಾಗಿಸಿ 399ರಿಂದ ಗುಣಿಸಿದಾಗ ಇದು 161 ರೂಪಾಯಿ ಬರುತ್ತದೆ. 112, 126 ಮತ್ತು 161 ಅನ್ನು ಕೂಡಿಸಿದಾಗ ಇದು 399 ರೂಪಾಯಿ ಒಟ್ಟು ಲಾಭವಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ 112 ರೂಪಾಯಿ, 126 ರೂಪಾಯಿ, 161 ರೂಪಾಯಿ. ಮುಂದಿನ ಕ್ಲಾಸ್ನಲ್ಲಿ ಉಳಿದ ಪ್ರಶ್ನೆ 37ರಿಂದ 60ರವರೆಗಿನ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.